ಹಾಯ್ ಹೆಲೋ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ದಿನ ನಮ್ಮೂರಲ್ಲಿ ಜಾತ್ರೆ ಇತ್ತು, ಹಾಗಾಗಿ ನಾವು ರೆಡಿಯಾಗಿ ಹೋಗಿ ದೇವಸ್ಥಾನ ನೋಡ್ಕೊಂಬರೋಣ ಅಂತ ಹೋದ್ವಿ. ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ನಂತರ ಜಾತ್ರೆಯಲ್ಲಿ ಸ್ವಲ್ಪ ಹಾಗೆ ಓಡಾಡೋಣ ಅಂತ ನೋಡ್ತಿದ್ವಿ. ತುಂಬ ಚೆನ್ನಾಗಿತ್ತು ಜಾತ್ರೆ. ತೇರು ಕೂಡ ಅಷ್ಟೇ ಈ ಸರಿ ತುಂಬ ಚೆನ್ನಾಗಿ ಮಾಡಿದರು. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ. ನಾವು ಈ ಜಾತ್ರೆ ಟೈಮಲ್ಲಿ ತೇರು ನೋಡೋದು ಅಂದ್ರೇ ತುಂಬ ಖುಷಿ. ಅಷ್ಟು ಚೆನ್ನಾಗಿ ಹೂವಿನಿಂದ ಎಲ್ಲ ಡೆಕೋರೇಷನ್ ಮಾಡಿರ್ತಾರೆ. ಹಾಗೆ ಎಲ್ಲರೂ ಒಳ್ಳೇದು ಮಾಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂಡು ನಾವು ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ನೋಡಿ ಇಯರಿಂಗ್ಸು ಮತ್ತು ಬಾಗಿಲಿಗೆ ಹಾಕ್ತಾರಲ್ಲ ತೋರಣಗಳು ಎಲ್ಲ ಕೂಡ ಇತ್ತು. ಚೆನ್ನಾಗಿತ್ತು ಜಾತ್ರೆ. ಏನೋ ಒಂಥರ ಜಾತ್ರೆಯಲ್ಲಿ ಓಡಾಡ್ತಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಯಾಕಂದರೆ ನಾವು ಅಷ್ಟು ಐಟಮ್ಸ್ ಇರುತ್ತಲ್ಲ, ಸುಮ್ಮನೆ ನೋಡೋದು ಸುಮ್ಮನೆ ಓಡಾಡೋದು ಅಂದರೆ ಟೈಮ್ ಆಗೋದೇ ಗೊತ್ತಾಗಲ್ಲ. ಹಾಗೆ ನೋಡಿ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಕೆಲವೊಂದು ಟೈಮ್ ಜಾತ್ರೆ ಟೈಮಲ್ಲಿ ನಾವು ಬಿಸಿಲಲ್ಲಿ ಹೋದರೆ ಆಗಲ್ಲ, ಏನೂ ಕೂಡ ಸರಿಯಾಗಿ ನೋಡೋಕ್ಕೆ ಆಗಲ್ಲ. ಹಾಗಾಗಿ ಸ್ವಲ್ಪ ಈವ್ನಿಂಗ್ ಟೈಮ್ ಹೋದರೆ ಏನೋ ಒಂಥರ ನಮಗೂ ಕೂಡ ಖುಷಿಯಾಗಿರುತ್ತೆ. ನಿಧಾನಕ್ಕೆ ಎಲ್ಲ ನೋಡಿಕೊಂಡು ನಮ್ಗೆ ಏನು ಬೇಕು ತೊಗೊಂಡು ಆರಾಮಾಗಿ ಬರ್ಬೋದು ಅಂಥೇಳಿ ನಾವು ಸಂಜೆ ಹೊತ್ತು ಹೋಗಿದ್ವಿ. ನೋಡಿ ಗ್ಲಾಸಸ್ಸು, ನಮ್ಮ ಮಗನಿಗೊಂದು ಸನ್ ಗ್ಲಾಸ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಅವನಿನ್ನೂ ಚಿಕ್ಕವನು, ಆದರೂ ಅವ್ನಿಗೆ ಏನೋ ಒಂಥರ ಖುಷಿ ಇರುತ್ತೆ ಅಂದ್ಬಿಟ್ಟು ನೋಡಿದ್ವಿ. ಮತ್ತು ಈ ಪರ್ಸ್ಗಳು, ಕೆಲವೊಂದು ಜಾತ್ರೆಲ್ಲೂ ಕೂಡ ಐಟಮ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ. ನಾವು ಅದೇ ಸೆಲೆಕ್ಟೆಡ್ ಮಾಡಿಕೊಂಡು ತೊಗೊಬೇಕಷ್ಟೇ. ನಾವೆಲ್ಲ ತೊಗೊಳಕ್ಕಾಗಲ್ಲ. ಇದೆಲ್ಲ ಏನೇ ತೊಗೊಂಡು 20 ರುಪೀಸ್ ಅಷ್ಟೇ ಇತ್ತು. ನಮ್ಮ ಮನೆಗೆ ಬೇಕಾಗಿರೋ ಕಿಚನ್ ಐಟಮ್ಸ್ಗಳು 20 ರುಪೀಸು ಮತ್ತು 100 ರುಪೀಸು ಫಿಕ್ಸ್ಡ್ ರೇಟ್ ಇರೋದೆಲ್ಲ ಇತ್ತು. ಮನೆಗೆ ಬೇಕಾಗಿರೋಂಥ ಥಿಂಗ್ಸು ಕೂಡ ತೊಗೊಂಡ್ವಿ. ಹಾಗೆ ನಾನು ಸ್ವಲ್ಪ ಥಿಂಗ್ಸ್ ಎಲ್ಲ ತೊಗೊಂಡು ಮತ್ತು ನಾವು ತೇರ ಹತ್ರ ಹೋಗಿ ಎಲ್ಲ ನೋಡಿಕೊಂಡು ದೇವ್ರಿಗೆ ಹಾಗೆ ನಮಸ್ಕಾರ ಮಾಡಿಕೊಂಡು ಮನೆಗೆ ಬಂದ್ವಿ.